ಗುರವೇ ಸರ್ವಲೋಕಾನಾಂ ವಿಶುದ್ಧಿ ಭವರೋಗಿಣಿ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ. ಗುರುಗಳು ಒಂದೆರಡು ಹೇಳಲಿಕ್ಕೆ ಹೇಳಿದರೆ ಹೇಳಿಬಿಟ್ಟು ಮತ್ತೆ ಪೂಜೆ ಶುರು ಮಾಡ್ತಾರೆ. ನಾವೆಲ್ಲ ರಾಯರ ಆರಾಧನೆ ಮಾಡ್ತೀವಿ. ನಾವು ಆರಾಧನೆ ಅಂತ ಮಾಡ್ತೀವಿ. ಆರಾಧನೆ 5 ಭಾಗವಾಗಿ ನೋಡಿದರೆ, ಒಂದು ಅಭಿಷೇಕ, ಪಂಚಭೂತಗಳಿಂದ ಭಗವಂತನ ಉಪಾಸನೆ ಮಾಡುವುದು. ಜಲ ಅಭಿಷೇಕ, ಜೇನುತುಪ್ಪ ಆಕಾಶತತ್ವ, ಪುಷ್ಪ ಆಕಾಶತತ್ವ, ಅಗ್ನಿ ಮಂಗಳಾರತಿ, ಧೂಪ ವಾಯುತತ್ವ, ಶಂಖ ಶಬ್ದ, ನೈವೇದ್ಯ ಪೃಥ್ವಿ. ಈ 5ರಿಂದ ಉಪಾಸನೆ ಮಾಡೋದ್ರಿಂದ ಏನು, ನಮ್ಮ ದೇಹದಲ್ಲಿ 5 ಪ್ರಾಣ ಇದೆ. ಪಾನ, ವ್ಯಾನ, ಅಪಾನ, ಸಮಾನ, ಉದಾನ. ಸಮಾನ ಅಗ್ನಿ ಹೊಟ್ಟೆಲಿರುತ್ತೆ. ಪ್ರಾಣ ನೆತ್ತಿಯಿಂದ ಹೆಬ್ಬೆಟ್ಟು ತನಕ ಇರುತ್ತೆ. ಈ 5 ಅದಕ್ಕೆ ಪಂಚಾಮೃತ ಅಭಿಷೇಕ ಅಂತ ಹೇಳಿ. ಪಂಚ ಅಮೃತ. ಮೃತ ಅಂದರೆ ಜರ, ನಮ್ಮನ್ನು ನಿತ್ಯ ಕಾಡ್ತಾ ಇರೋದು 3 ಉಂಟು. ಒಂದು ಮುಪ್ಪು, ಕ್ರೀಮ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಅದು ಅಡ್ಜಸ್ಟ್ ಆಗಲ್ಲ. ಇನ್ನೊಂದು ಸಾವು, ಕ್ಷಣ ಕ್ಷಣ ನಿಮ್ಮ ಹತ್ರವೇ ಬರ್ತಾ ಇದೆ, ಗೊತ್ತಿದೆ ಎಲ್ಲರಿಗೂ. ಇನ್ನೊಂದು ಜರ, ವ್ಯಾಧಿ, ಮೃತ್ಯು. ವ್ಯಾಧಿ ಅಂದರೆ ಕಾಯಿಲೆ. ಈ 3 ನಿಷ್ಠೆ ಇಟ್ಟು ಪಂಚಾಮೃತ ಅಭಿಷೇಕದ ತೀರ್ಥ ಶ್ರದ್ಧೆ ಇಟ್ಟು ಅಭಿಷೇಕ ಮಾಡಬೇಕು. ಅಭಿಷೇಕದ ವಸ್ತು ತಂದವನ ಭಾವನೆ, ಅಭಿಷೇಕ ಮಾಡಲ್ಪಡುವ ವಸ್ತುಗಳ ಭಾವನೆ, ಹಾಲು ಕರೆದವನ ಭಾವನೆ, ಆ ಹಸುವನ್ನು ಉಪಾಸನೆ ಮಾಡದವನ ಭಾವನೆ, ಅಭಿಷೇಕ ಮಾಡದವನ ಭಾವನೆ. ಇದಿಷ್ಟು ಸೇರಿ ತೀರ್ಥ. ತೀರ್ಯತೆ ಇತಿ ಪಾಪಃ ಇತಿ ತೀರ್ಥ ಅಂತ. ನಮ್ಮ ಒಳಗಿರೋ ತ್ರಿಕರಣವನ್ನು ಶುದ್ಧಿ ಮಾಡೋ ಒಂದು ಔಷಧಿ ಆಗ್ತದೆ. ಮೈನ್ ಕಾನ್ಸಂಟ್ರೇಷನ್ ಏನು, ಭಾವನೆ ಅದರಲ್ಲಿ ಒಂದಾಯ್ತು. ಇನ್ನೊಂದು, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಒಂದೊಂದು ಪುಷ್ಪ ಒಂದೊಂದಕ್ಕೆ ಬಿಲ್ವದಿಂದ ಅರ್ಚನೆ ಮಾಡಿದಾಗ ನಮ್ಮ 3 ಐಗಳು, ಸುಷುಮ್ನ, ಇಡ, ಪಿಂಗಳ ಆಕ್ಟಿವ್ ಆಗ್ತದೆ. ಇನ್ನೊಂದು ಮೃತ್ಯುವನ್ನು ತಡೀತದೆ. ಹೇಗೆ ಅಂತಲೂ ಹೇಳ್ತೀವಿ. ಇದನ್ನು ಒಂದೊಂದು ಅರ್ಚನೆ ಮಾಡ್ತಾನು ಜಪದೊಂದಿಗೆ ಸೇರಿದಾಗ ಈ ಬಿಲ್ವ ಮೃತ್ಯುವನ್ನು ತಡೆಯೋ ಒಂದು ಫಾರ್ಮುಲಾ ಆಗ್ತದೆ. ನಮ್ಮ ನೆತ್ತಿಲಿರೋ ಪೀನಲ್ ಗ್ಲ್ಯಾಂಡ್ ಆಕ್ಟಿವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹೇಳು ಅಂತ ಹೇಳಿದ್ರೆ ಇಲ್ಲ, ಉಪಾಸನೆ ಇದ್ದಿದ್ದು ಬರೀ ಅರ್ಥ ಇಲ್ಲದೆ ಪೂಜೆ ಮಾಡಿದರೆ ಅನರ್ಥಕ್ಕೆ ದಾರಿ ಅಂತ. ಅದನ್ನು ಅರ್ಥ ಮಾಡಿಕೊಂಡು ಮಾಡಿದಾಗ ಅದು ಪ್ಯೂರಿಫಿಕೇಶನ್ನಿಗೆ ದಾರಿ. ಅನುಷ್ಠಾನ ಕೂತಾಗ ಎದ್ದು ಓಡು ಬರುವುದು. ಯಾಕೆ ಅದನ್ನು ಆಸನ ಸಿದ್ಧಿ ಅಂತೀವಿ. 1 ಗಂಟೆ ನಮಗೆ ಕೃಷ್ಣ ಕೇಳ್ದ ನನಗೆ ಏನು ಮಾಡೋದು, 1 ಗಂಟೆ ಜಪ ಮಾಡ್ಲಿಕ್ಕೆ ಹೇಳು. ಅದೊಂದು ಫಾರ್ಮುಲಾ, ವಾಯುವನ್ನು ಶುದ್ಧಿ ಮಾಡೋ ಫಾರ್ಮುಲಾ. ಹೇಗ ಮಕ್ಕಳ ಗಲಾಟೆ ವಾಯುವನ್ನು ಅಶುದ್ಧ ಮಾಡುತ್ತೆ, ನಾಯ್ಸ್. ಇನ್ಯಾವುದೋ ಒಂದು ಶಬ್ದ ವಾಯುವನ್ನು ಶುಭ್ರ ಮಾಡೋ ಶಬ್ದವೂ ಇರಲೇಬೇಕು. ವಿಠ್ಠಲ ಅನ್ನೋ ಶಬ್ದ, ಅದನ್ನು ನಿರಂತರ ಹೇಳೋದ್ರಿಂದ, ಇದು ಮೆಡಿಕಲಿ ಪ್ರೂವ್ ಆಗಿದ್ದು, ಹಾರ್ಟ್ ಅಟ್ಯಾಕ್ ಅಂತ ತಡೀತದೆ. ಅಠ ಅನ್ನೋ ಶಬ್ದ ಹಾರ್ಟನ್ನು ಪ್ರೆಷರ್ ಹಾಕ್ತದೆ. ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟಿನ ಪ್ರೆಷರ್ ಕಡಿಮೆ ಆದರೆ. ಅದನ್ನು ಸಾಮೂಹಿಕವಾಗಿ ಮಾಡಿದಾಗ ಇಟ್ ವಿಲ್ ಗಿವ್ಸ್ ಮ್ಯಾಸಿವ್ ಕಾಸ್ಮಿಕ್. ನೆಕ್ಸ್ಟ್ ಸೈನ್ಸ್. ಕರ್ಮ ಮತ್ತು ಜ್ಞಾನ ಸೇರಿದ್ರೆ ಅಧ್ಯಾತ್ಮ ಅಂತ. ಬರೀ ಕರ್ಮವೇ ಇದ್ರೆ ಜ್ಞಾನ ಇಲ್ಲದೆ ಆ ಕರ್ಮ ಫಲಿಸಲ್ಲ. ಇದೊಂದು ಸೈನ್ಸ್ ಗೊತ್ತಿರಲಿ ಅಂತ. ನೆಕ್ಸ್ಟು ಓಂ ನಮೋ ಭಗವತೆ ನಿತ್ಯಾನಂದಾಯ. ಅದನ್ನು ಸ್ವಲ್ಪ ನಾವು ಚೇಂಜ್ ಮಾಡಿದ್ವಿ. ನಿತ್ಯಾನಂದ ಪರಬ್ರಹ್ಮಣೇ ನಮಃ. ಈ ತ್ರಿಮೂರ್ತಿಗಳಿಗೆ ಮೇಲೊಂದು ಶಕ್ತಿ ಇದೆ. ಅದನ್ನು ತುರ್ಯಾಂತೆ ಚ ಪ್ರತಿಷ್ಠಿತ ಚತುರ್ಥ್ಯಾಶ್ರಮ ಅಂತ ಹೇಳ್ತೀವಿ. ದೇವತೆಗಳು ಎಲ್ಲವನ್ನು ದಾಟಿ ಒಂದು ವಿಶ್ವರೂಪ ಅಂತ ಒಂದು ಇನ್ಫೈನೈಟ್ ಎನರ್ಜಿ ಅಂತ. ಅದನ್ನು ಪರಬ್ರಹ್ಮ ವಸ್ತು. ಯಾವ ವಸ್ತು 14 ಭುವನಗಳಿಗೆ ಆಧಾರ ಆಗಿದೆಯೋ, ಲೋಕ, ಒಂದೊಂದು ಲೋಕಕ್ಕೆ ಬೇರೆ ಬೇರೆ ತ್ರಿಮೂರ್ತಿಗಳಿದ್ದಾರೆ. ಅವರಿಗೆಲ್ಲ ಮಹಾವಿಷ್ಣು ಅಂತ ಒಬ್ಬ ಇದ್ದಾನೆ, ಮಹಾದೇವ ಅಂತ ಒಬ್ಬ ಇದ್ದಾನೆ. ಒಂದೊಂದು ಲೋಕಕ್ಕೆ ಅಧಿಪತಿಗಳಿದೆ. ನೀವು ಬೇಕಾದ್ರೆ ನೋಡ್ಬೋದು. ಶಿವಪುರಾಣದಲ್ಲೂ ಭಾಗವತದಲ್ಲೂ ವಿಷ್ಣುವಿನ ಒಂದೊಂದು ಹೆಸರು ಹೇಳ್ತಾರೆ. ಈ ಲೋಕದಲ್ಲಿ ಈ ರೂಪದಲ್ಲಿ ಇದ್ದಾನೆ. ಅದಕ್ಕೆ ಅವನನ್ನು ನಾರಾಯಣ ಅಂತೀವಿ. ನಾರ ಅಂತ ಹೇಳಿದರೆ ಒಂದು ಅರ್ಥ ನೀರು.
ಅದರ ಮೇಲೆ ಅಯನ ಮಾಡಿದವನು. 7 ಹೆಡೆಯ ಶೇಷ, ನಿಮ್ಮ ದೇಹದ 7 ಚಕ್ರ. ಆ ನಾರಾಯಣ ಅನ್ನೋ ಶಬ್ದವನ್ನು ಹೇಳಿದಾಗ ಆ 7 ಚಕ್ರಗಳ ಆಕ್ಟಿವೇಟ್ ಆಗ್ತವೆ. ನಿಜವಾದ ಆರಾಧನೆ ಆಗೋದು ಊಟ ಮಾಡಿದ್ರೆಲ್ಲ ಅಲ್ಲ, ಡ್ರೆಸ್ ಹಾಕೊಂಡು ಬಂದು ಕೂತ್ರು ಆರಾಧನೆ ಆಗಲ್ಲ. ಯಾವ ಉದ್ದೇಶಕ್ಕೆ ಭಗವಾನರು ಪ್ರಪಂಚಕ್ಕೆ ಬಂದಿದ್ರು ಬರಲ್ಲ. ಹಾಗೆ ದತ್ತಾತ್ರೇಯರನ್ನ ನಿತ್ಯಾನಂದರು ಕೊನೆಯ ಅವತಾರ ಅಂತ. ದತ್ತಾತ್ರೇಯರ ಶುರು ಅವತಾರ, ಕೊನೆಯ ಅವತಾರ ಭಗವಾನ್. ಆ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಆ ಪರಬ್ರಹ್ಮ ವಸ್ತು ದೇಹ ಧಾರಣೆ ಮಾಡಿ ಬರುವುದೇ ಜಗತ್ತಲ್ಲಿ ದೊಡ್ಡ ಅದ್ಭುತ. ನನಗೆ ಕೃಷ್ಣ ಕೇಳ್ತಿರ್ತಾನೆ ಯಾವಾಗಲೂ, ನೀವು ಈ ಗುರುಗಳು ನೋಡ್ಲಿಕ್ಕೆ ಹೋಗಲ್ಲ ನಾ ಹೇಳಿ, ಅವರೆಲ್ಲರ ಮೇಲೆ ಗೌರವ ಇದೆ. ಆದರೆ ದೊಡ್ಡದೊಂದು ನೋಡಿ ಆಯಿತು, ಇನ್ನು ನೋಡ್ಲಿಕ್ಕೆ ಇಲ್ಲ ಅಲ್ವಾ. ನಮ್ಮ ಹೆಣ್ಣು ಮಕ್ಕಳು ಇವತ್ತು ಕೊಲ್ಲೂರು, ನೆಕ್ಸ್ಟ್ ಹೊರನಾಡು, ನೆಕ್ಸ್ಟ್ ಒಂದು ತಿರುಗಾಡೋ ಹುಚ್ಚು, ಇನ್ನೊಂದು ಒಳಗಿರೋ ನಿಮಗೆ ಗೊತ್ತಿಲ್ಲದ ಸ್ಟ್ರೆಸ್ಸು. ಹಾಗಾಗಿ ನಿಮಗೆ ಕೂದಲು ಕೂಡ್ಲಿಕ್ಕಾಗಲ್ಲ. ಎದ್ದೋ ಬಿದ್ದೋ ಓಡಿ ಬರೋದು. ಆ ಓಡಿ ಬರೋ ಉದ್ದೇಶ ಏನು? ನಿಮಗೆ ದೇವರು ಮುಖ್ಯ ಆಗಿರಲ್ಲ. 90 ಭಾಗ ನಂಗೆ ಕಾಯಿಲೆ ಹೋಗಬೇಕು, ನಾನು ಖುಷಿಲಿರಬೇಕು ಅಂತ. ನೀವೆಲ್ಲ ಆಸೆಯನ್ನು ಪಡೀಲಿಕ್ಕೆ ದೇವರನ್ನು ಆಧಾರ ಇಟ್ಕೊಂಡವರು. ನಂದು ಉಲ್ಟ. ಇಲ್ಲಿ ಆಸೆಯೂ ಇಲ್ಲ, ಈಶನೂ ಇಲ್ಲ. ಬೆಳಕಾಗ್ಲಿಕ್ಕಿರೋ ದಾರಿ ಇದು ಉಪಾಸನೆ. ಹಾಗಾಗಿ ನಮಗೆ ಇಲ್ಲಿ ಯಾರು ಬಂದರೂ ತಲೆ ಕೆಡಿಸ್ಕೊಳಲ್ಲ, ಯಾರು ಬರೆದಿದ್ರು ತಲೆ ಕೆಡಿಸ್ಕೊಳಲ್ಲ. ಯಾರೋ ಕೇಳ್ತಾರೆ, ನೀವು ಉಪಾಸನೆಗೆ ಹೋಗ್ತಾಗ ಯಾರನ್ನು ನೋಡಲ್ಲಲ್ಲ. ನಾನು ಉಪಾಸನೆ ಅಂದ್ರೇನು? ಉಪಾಸ್ಯನನ್ನು ನೋಡೋದು, ಅವನನ್ನು ಮಾತ್ರ ನೋಡಬೇಕು, ಅವನ ಬಗ್ಗೆ ಮಾತ್ರ ಕೇಳಬೇಕು. ಯಾಕೆ ವರ್ಷ ಇಡೀ ನೀವು ಮಾಡಲ್ಲ. ಅಟ್ಲೀಸ್ಟ್ 1 ಗಂಟೆ ಅವನನ್ನು ನೀವು ಗುರು, ಪರಮಾತ್ಮನು, ಪರಬ್ರಹ್ಮನು ಅಂತ ನಿಜವಾಗ್ಲೂ ಇಂಟೆನ್ಸಿವ್ ಆಗಿ ಒಪ್ಪಿ. ಎಷ್ಟು ಜನ ಒಪ್ಪಿದ್ದೀರಿ ಅದನ್ನು? ಆಯ್ತಾಯ್ತು. ಒಪ್ಪಿದ ಮೇಲೆ ನಾವು ಅವನ ಆರಾಧನೆ, ಆ ಪರಂಜ್ಯೋತಿಯಾಗಿ ಶರೀರ ಅನ್ನೋ ಗೋಡೆಯನ್ನು ಒಡೆದು ಪರಂಜ್ಯೋತಿಯಾಗೇ ಉಂಟು. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅಂಥದ್ದನ್ನ ನಾವು 1 ಕ್ಷಣ, 1 ದಿನ ತ್ರಿಕರಣ ಶುದ್ಧಿಯಿಂದ, ಕಾಯ ವಾಚ ಮನಸ ಅಂತ, ನಮ್ಮ ಕಾಯದಿಂದನೂ ಅಲ್ಲ, ಕಾಯದಿಂದ ಉಪಾಸನೆ, ಇದೆಲ್ಲ ಕಾಯದಿಂದ ಮಾಡುವ ಕೆಲಸ, ಶರೀರದಿಂದ. ಇದೊಂದು ಆರಾಧನೆ. ಮನಸ ಜಪ ಮಾಡಿದ್ರಲ್ಲ, ಅದು ಮನೋಯಜ್ಞ. ಯಜ್ಞಾನಾಂ ಶ್ರೇಷ್ಠ ಯಾವುದು? ಕೃಷ್ಣ ಜಪ. ಅದನ್ನು ಮಾಡಿ ಆಯಿತು. ಒಂದು ಉಪಾಸನಾ ಯಜ್ಞ ಆಯಿತು, ಜಪ ಯಜ್ಞ ಆಯಿತು. ತಕ್ಕ ಮಟ್ಟಿನ ಶ್ರದ್ಧೆ ನೋಡಿದೆ ಸ್ವಲ್ಪ, ಅದೊಂದು ಯಜ್ಞ. 16 ಕಲೆಗಳಿಂದ, ಅದಕ್ಕೆ 16 ಉಪಚಾರ ಪೂಜೆ. 16ರಲ್ಲಿ ಶ್ರೇಷ್ಠ ಶುರು ಯಾವುದು? ಪ್ರಾಣ. 2ನೇದು ಶ್ರದ್ಧೆ. ಇನ್ನುಂಟು 14. ಅದನ್ನು 1 ಗಂಟೆ ಕಾಲ ನಾವು ಬೇರೆ ಎಲ್ಲ ತಲೆಯಿಂದ ತೆಗೆದು, ಯಾಕೆ ಬೇರೆ ಎಲ್ಲವನ್ನು ಸ್ಮರಣೆ ಮಾಡಿ ದುಃಖ ತಂದ್ಕೊಂಡು ಕೂತಿರೋದು. ಇವತ್ತು ಇಲ್ಲಿರೋರೆಲ್ಲ ಖುಷಿಲಿದ್ದೀರಿ ಅಂತ ನೀವು ಹೇಳ್ತೀರಿ, ನಂಗೇನು ಅನ್ಸಲ್ಲ. ಭಿಕ್ಷುಕನಲ್ಲಿರೋ ಮಂದಹಾಸ ನಿಮ್ಯಾರ ಮುಖದಲ್ಲೂ ನಾನು ನೋಡಲಿಲ್ಲ. ಈ ಸೋರೆಕಾಯಿ ಬಿಸಿಲಲ್ಲಿಟ್ಟರೆ ಹೇಗಿದ್ದೀರಿ ಹಾಗಿದ್ದೀರಿ, ಬಂದು ನೋಡಿದೆ. ಆ ಕಡೆ ಅವರನ್ನೂ ನೋಡಿದೆ, ಹೇಳಿದೆ ಅವರಿಗೆ, ಇನ್ನು ಎಷ್ಟು ಯುಗ ಬೇಕಾಗ್ಬೋದು, ನಿಮ್ಮ ಮುಖದ ಆನಂದ ಇವುಗಳ ಮುಖದಲ್ಲಿ ಬರಬೇಕು. ಅದೇ ನಿತ್ಯಾನಂದ, ನಿತ್ಯವೂ ಅಲ್ಲಾಡದ ಆನಂದ. ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದ ಸಾಕ್ಷಿಭೂತಂ ಅಂದರೆ ಅದರ ಅರ್ಥ ಇಷ್ಟ. ನಿರಂತರ ಕಾನ್ಶಿಯಸ್ ಅಲ್ಲಿರೋ ಪ್ರಜ್ಞೆ, ಅದನ್ನೇ ಭಗವಾನ್ ಅಂತ ಹೇಳು. ಭಗ ಇತಿ ಷಣ್ಣಃ. ಭಗಾನು ಶಬ್ದ ಅಗ್ನಿ, ಮಹಾವೀರ್ಯ, ಮಹಾ ಐಶ್ವರ್ಯ. ಯಾಕೆ ಅಲ್ಲಿ ಭಯವೇ ಇಲ್ಲ, ನಿರ್ಭಯ, ನಿರಂಜನ. ನೀವೇನು ಕುಣಿದ್ರೂ ಅವ್ನು ನಗಾಡ್ತಿರ್ತಾನೆ. ನೀವು ಅಲಂಕಾರ ಮಾಡಿ ನಾಳೆ ಅಲಂಕಾರ ತೆಗಿತೀರಿ, ಭಗವಂತನೇನು ಬದಲಾಗೋದಿಲ್ಲ. ದೇವತೆಗಳಿಗೆ ಕೋಪ ಬರ್ತದೆ, ಉಪಾಸಕ್ಕೆ ಶರೀರ ಇದೆ ಅವರಿಗೆ, ದೇವತಾ ಶರೀರ, ಅಗ್ನಿಮಯ ಶರೀರ. ಅಲ್ಲಿರೋದು ಆನಂದಮಯ ಶರೀರ. ಹಾಗಾಗಿ ತಿರುಮಲದಲ್ಲಿರೋದು ಆನಂದ ನಿಲಯ ಅಂತ. ಆ 1 ಸೆಕೆಂಡ್ ನಿಮಗೆ ನಿಂತಾಗ ಮನಸ್ಸು ಖುಷಿ ಆಗ್ತದೆ. ಮನೆ ತಿರುಪತಿ ಸುಮಾರು ಹೊತ್ತು ನಿಲ್ಲಿಕ್ಕೆ ಆಯಿತು, ನೀನು ನಿಂತು ಏನು ಮಾಡ್ತೀನಿ? 10 ನಿಮಿಷಕ್ಕೆ ನಿಂಗೆ ಬೋರ್ ಹೊಡಿಲಿಕ್ಕೆ ಶುರುವಾಗುತ್ತೆ. ನೀನು ಹೋಗಿದ್ದು ವೆಂಕಟರಮಣನ ನೋಡ್ಲಿಕ್ಕಲ್ಲ, ನಿಂದೇನೋ ಒಂದು ಕೆಲಸ ಮಾಡಿಸ್ಕೊಳ್ಳೋಕ್ಕಿತ್ತು ಅವನ ಹತ್ರ. ಅದನ್ನು ಮೆದುವಾಗಿ ಶ್ರೀನಿವಾಸ ಹೇಳಕ್ಕೆ ಹೋಗಿದ್ದು, ಇದು ಫ್ಯಾಕ್ಟ್.
ಈಗ ಇಲ್ಲಿ ಕೂತು ಸಂಭ್ರಮವೂ ಅಷ್ಟೇ, ಇಲ್ಲಿ ಗೆದ್ದ ತಕ್ಷಣ ಸೇಮ್ ಅಪ್ಲಿಕೇಶನ್ ಶುರುವಾಗ್ತದೆ. ಕರ್ಮದಿಂದ ಜನ್ಮಕ್ಕೆ ಬಂದ್ರಿ. ಯಾವ ಕರ್ಮ? ಒಂದು ತಂದೆ ತಾಯಿ ತಪಸ್ಸಿಲ್ಲದೆ, ತಪಸ್ಸು ಮಾಡಿ ಸೇರವರಿದ್ದಾರೆ, ತಪಸ್ಸಿಲ್ಲದೆ ಮೋಹ ಮತ್ತೆ ಕಾಮದಿಂದ ನೀವು ಸೇರಿದ್ದಕ್ಕವರು ನಿಮ್ಮೆಲ್ಲ ಕಾಮಗುಣ ಉಂಟು. ಯಥೇಚ್ಛವಾಗಿದೆ ಅಂದರೆ ಜನ್ಮ ಕೊಟ್ಟವರಲ್ಲೋ ಅಥವಾ ನಿಮ್ಮ ಹಿಂದೆಯೂ ಅದು ವಿಪರೀತ ಇತ್ತು ಅಂತ ಅರ್ಥ. ಕಾಮಾತ್ ಜನ್ಮ ಅಂತ ಬಂದು ಸೇರಿಕೊಂಡು ಈಗ ಸುಮ್ಮನೆ ಇನ್ನೂ ರಾಶಿ ಕಾಮನೆಗಳುಂಟು. ಮನೆ ಆಗಬೇಕು, ಚೆನ್ನಾಗಿ ಕಾಣಬೇಕು, 4 ಜನ ಹೊಗಳಬೇಕು, ವಯಸ್ಸಾದರೂ ನಾನು ಯೂತ್ ಥರ ಹೇಳಬೇಕು, ಇನ್ನೊಂದು ಹುಚ್ಚುಂಟು. ಒಂದೊಂದೇ ಬಿಳಿ ಆಗ್ತಿದೆ, ಒಂದೊಂದೇ ಉದುರು ಹೋಗ್ತಿದೆ, ಆದರೂ ನಿಮಗೆ ತೃಪ್ತಿ ಇಲ್ಲ. ಹೇಳಿದ್ದು ಅದನ್ನು ಇವತ್ತು ಮೇಕಪ್ ಹಾಕ ಬಂದಿದ್ರು, ನೋಡಿದೆ. ಯಮ ಪಿಕಪ್ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ನಿತ್ಯಾನಂದಂ ಬ್ರಹ್ಮಾನಂದಂ ಮನೆಯೊಳಗೆ ಜಾಗ ಖಾಲಿ ಇದೆ, ಕಾಯ್ತಾ ಇದ್ದೀನಿ. ನಿನ್ನೆ ಅವನ ದಾರಿಯಲ್ಲಿ ನಾನು ಅಲ್ಲಿ ಯಾರು ಲಾರಿ ಅವರಿದ್ರು, ಅವರಿಗೆಲ್ಲ ತಿಂಡಿ ಕೊಡ್ಸಪ್ಪ, ನೀನು ಒಬ್ಬನೇ ತಿನ್ಬೇಡ, ಅವರಿಗೂ ಹಸಿವೆ ಇರ್ತದೆ, ಅವ್ರು ಬರೀ ಹೋಟ್ಲ್ ಕಡೆ ನೋಡ್ತಾ ಇದ್ದಾರೆ ನೋಡು. ಕೊಡ್ತಾ ಕೇಳಿದೆ, ನೋಡು ಈ ಕರ್ಮ ಯಜ್ಞ ನಿನಗೆ ಗೊತ್ತಿಲ್ಲದವರಿಗೆ ಸೇವೆ ಮಾಡ್ತಾ ಇದ್ದಿದ್ದೀನಿ, ನಿಷ್ಕಾಮ ಕರ್ಮ ಅಂತಾರೆ, ಇದರಿಂದ ಮನಸ್ಸು ಶುಭ್ರ ಆಗ್ತದೆ. ಅಲ್ಲ ಗುರೂಜಿ, ಮನೆಯಲ್ಲಿ ನೀವು ನೆಂಟರ ಸೇವೆ ಮಾಡಿದರೆ ಮನಸ್ಸು ಶುಭ್ರ ಆಗಲ್ಲ. ನಿನಗೆ ಗೊತ್ತಿರಬಾರ್ದು, ಅವನಿಗೆ ಅಗತ್ಯ ಸೇವೆಯ ಅಗತ್ಯವೂ ಇರಬೇಕು, ನಿಂಗೆ ಅವನ ಪರಿಚಯವೂ ಇರಬಾರ್ದು. ಯಾಕೆ? ಪರಿಚಯ ಇದ್ರೆ ಅಪೇಕ್ಷೆ ಹುಟ್ಟುತ್ತೆ. ಪರಿಚಯ ಇಲ್ಲದವರಿಗೆ ನೀನು ಸೇವೆ ಮಾಡ್ತಿಲ್ಲ, ಅದನ್ನ ಪರಿಚಾರಕ ವೃತ್ತಿ ಅಂತೀವಿ. ಈ ಸ್ವಾಮಿಗಳ ಹತ್ರ ಪರಿಚಾರಕರಂತಿರ್ತಾರೆ, ಅವ್ರಿಗೆ ಕೆಲಸದವರನ್ನಲ್ಲಿ. ಪರಿಚಾರಕರ ಅರ್ಥ ಏನು? ಪರಿಚಯ ಇಲ್ಲದವನ ಸೇವೆ ಮಾಡವನ. ಅವರಿಗೆ 4 ಚೇರ್ ಹಾಕಪ್ಪ ಅಲ್ಲಿ ಹಿಂದೆ, ಯಾರಿದ್ದಾರೆ ವಾಲಂಟಿಯರ್ಸ್. ಹೆಣ್ಣು ಶಕ್ತಿ, ಅವಳು ಭಾವನೆ ಜೊತೆಗೆ ಆಟ ಆಡಿ ಕುರುಕ್ಷೇತ್ರ ಆಯಿತು, ಅವಳು ಭಾವನೆ ಜೊತೆಗೆ ಆಟ ಆಡಿ ರಾಮಾಯಣ ಆಯಿತು, ಅವಳು ಭಾವನೆ ಜೊತೆಗೆ ಆಟ ಆಡಿ ಈ ಕಾಲದಲ್ಲಿ ಎಷ್ಟೋ ಸರ್ಕಾರಗಳು ಉರುಳಿದ್ದು ಉಂಟು. ಜಯಲಲಿತಾ ಒಂದು ಸಾಕ್ಷಿ. ಹಾಗೆ ಒಂದು ಹೆಣ್ಣು 2 ಜವಾಬ್ದಾರಿಯಿಂದಿರುತ್ತೆ. ನಾನು ನಿನ್ನೆ ಚೆನ್ನಮ್ಮ ಅವರ ಎಕ್ಸಾಂಪಲ್ ಕೊಟ್ಟೆ ಒಂದು ಭಾಷಣದಲ್ಲಿ. ಒಂದು ಪತಿರತ ಸ್ತ್ರೀ ಹೇಗೆಲ್ಲ ಬದುಕಬಹುದು ಅನ್ನೋದಕ್ಕೆ ದೇವೇಗೌಡರ ಹೆಂಡತಿ ಸಾಕ್ಷಿ. ಯಾರು ಕರೆದ ಹೆಂಗಸಿಗೆ ಗೌರವ ಕೊಟ್ಟಿದ್ದಲ್ಲ, ಪ್ರಕೃತಿ ಕೊಡ್ತು. ಹಾಗೆ ಬದುಕಿದ್ದು. ನನ್ನ ಗುರುಗಳು ಹೇಳೋರು, ನಡತೆ ನಡವಳಿಕೆ ನಮಸ್ಕಾರ ಆಗಬೇಕು ಅಂತ. ಅವ್ರ ಜೀವನ ನಮಸ್ಕಾರ ಆಗಿದೆ. ನಾ ಮತ್ತೆ ಸಂಸ್ಕಾರ ಏನಾಯ್ತು? ನಮಸ್ಕಾರ. ಆ ನಾನು ಅಹಂಕಾರ ಹೋದಾಗ ಒಂದು ಕಾಫಿ ಲೋಟಕ್ಕೆ ಡೈವರ್ಸ್ ಮಾಡಿಕೊಳ್ಳುವ ಹೆಂಗಸರಿದ್ದೀರಿ, ಒಂದು 2 ಅಡಿಗೆಗೆ ಬಂದರೆ ಕುಸ್ತಿ ಆಡುವ ಹೆಂಗಸರಿದ್ದೀರಿ, ಅತ್ತೆ ಕೆಮ್ಮಿದ್ರೆ ಒದ್ದಾಡುವ ಹೆಂಗಸರಿದ್ದೀರಿ. 90 ವರ್ಷ 85-90 ವರ್ಷದ ದಂಪತಿಗಳು ಒಬ್ರನ್ನೊಬ್ರು ಬಿಟ್ಟು ಊಟ ಮಾಡಲಿಲ್ಲ. ಸುಮಂಗಲಿ ದ್ರವ್ಯ ಇಲ್ಲದೆ ಒಂದು ದಿನ ತಾಯಿ ಇರಲಿಲ್ಲ. ಗೃಹಿಣಿ ಗೃಹ ಮುಚ್ಚತೆ ಅಂತ ಈ ತಲೆ ಬಿಚ್ಚಾಕೊಂಡು ಕುಂಕುಮ ಇಲ್ಲದೆ, ಬಳೆ ಇಲ್ಲದೆ, ಕಾಲುಂಗ್ರ ಇಲ್ಲದೆ ಅದೆಲ್ಲ ಹಾಕಿದ್ರೆ ಮಾತ್ರ ಹೆಣ್ಣು ಅಂತ. ಅದರ ಅರ್ಥ ಏನು? ಹೆಣ್ಣಿನ ಪಾವಿತ್ರತೆಯನ್ನು ಅದೆಲ್ಲ ರಿಸೆಂಬಲ್ ಮಾಡೋದು. ಕುಂಕುಮ, ಸಿಂಧೂರ ಕೆಟ್ಟ ದೃಷ್ಟಿಯನ್ನು ತೆಗಿತದೆ. ಈ ಬಳೆ ಬೆಳ್ಳಿ ಹಾಕ್ತೀವಿ, ಬೆಳ್ಳಿ ಚಂದ್ರನಿಗೆ ಸಂಬಂಧ, ಮನಸ್ಸು. ಹಾಗಾಗಿ ಕೃಷ್ಣ ಚಂದ್ರವಂಶ, ಮನಸ್ಸನ್ನು ಖುಷಿಯಾಗಿಡೋ ದೇವತೆ. ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಹೇಳಿದ್ರೆ ಮನಸ್ಸು ಖುಷಿ ಇರುತ್ತೆ. ರಮಂತೇತಿ ರಾಮ, ರಾಮ ಧರ್ಮದ ಮೂರ್ತಿ, ಸೂರ್ಯ ವಂಶದಿಂದ ಹುಟ್ಟಿದವನು, ಚಿನ್ನ ಅವಾಗ ಕಾಯಿನ್. ಇದು ಕಲಿಯಲ್ಲೊಂದು ಕಲ್ಮಶ ಇರುತ್ತೆ. ನಾನು, ನಂದು, ನನ್ನ ಸುಖ, ಇದಕ್ಕೆ ನೀವು ಹೋರಾಡ್ತಾ ಇರೋದು. ಇದಕ್ಕೆ ನೀವು ನನ್ನನ್ನು ನಿಮಿತ್ತ ಮಾಡ್ತೀರಿ, ಅವನನ್ನು ನಿಮಿತ್ತ ಮಾಡ್ತೀರಿ. ಅದಕ್ಕೆ ನೀವು ಗುರುಭಕ್ತಿ ಅಂತ ಉಂಟು, ಟ್ಯಾಗ್ ಹಾಕೋದು ಉಂಟು. ಇಟ್ ಈಸ್ ನಾಟ್ ಗುರುಭಕ್ತಿ, ಇಟ್ಸ್ ಎ ಗುರು ವ್ಯವಹಾರ. ಯಾಕೆ ಈಗ ಯಾರನ್ನು ಜನರನ್ನು ನೋಡೋ ಮನಸ್ಸಿಲ್ಲ ಅಂದ್ರೆ ಹಣೆ ಬರ ಇಷ್ಟೇ ಆಯ್ತಲ್ಲ ಅಂತ. ಒಂದು ಮಾಡಿದ್ದನ್ನೇ ಇನ್ನೊಂದು ಮಾಡೋದು 5 ವರ್ಷ ಬಿಟ್ಟು. ಇದನ್ನೇ ರಿಪೀಟೆಡ್ಲಿ ನೋಡಿ ನಂತಲ್ಲೇ ನಾನು ಯಾಕೆ ಹಾಳು ಮಾಡ್ಕೊಂಡು ಅಲ್ವಾ? ನೋ ಎಕ್ಸೈಟ್ಮೆಂಟ್, ಓನ್ಲಿ ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆಂಟ್ ಟ್ರುತ್ ಅನ್ನು ಒಪ್ಪು.
ನಾನು ಭಗವಂತನಿಂದ ಸುತ್ತಿರೋದು ನನ್ನ ಸೆಲ್ಫ್ ಡಿಸೈರಿಗೆ, ಸೆಲ್ಫ್ ರಿಯಲೈಸೇಷನಿಗೆ ಅಲ್ಲ. ಎಷ್ಟು ಜನಕ್ಕೆ ಈ ಸತ್ಯ ಅರ್ಥ ಆಗಿದೆ ಒಂದು ಕೈ ಎತ್ತರಿ ನೋಡೋಣ. ಸುಳ್ಳು ಹೇಳಬೇಡಿ, ನಂಗೆ ಇಷ್ಟ ಅಲ್ಲ ಸುಳ್ಳು ಹೇಳ. ಸತ್ಯಂ ಅನಂತಂ ಬ್ರಹ್ಮ ಹಿಡಿತೀನಿ ಮತ್ತಲ್ಲ ಹೊರಗೆ ಬಂದೆ. ಅದನ್ನ ನೀವು ಭಕ್ತಿಯನ್ನು ಆಪೋಷಣೆ ಅಲ್ಲ, ಭಕ್ತಿಯನ್ನು ಫೇಸ್ ಪ್ಯಾಕ್ ಯಾಕೆ ಹಾಕ್ತೀರಿ? ಟೆಲ್ ದ ಟ್ರೂತ್, ಇಟ್ ಈಸ್ ನಾಟ್ ಭಕ್ತಿ. ನನ್ನ ನೀಡ್ಸನ್ನು ಪೂರೈಸೋ ಒಂದು ಮೆಜಿಷಿಯನ್ ಬೇಕು, ಅದಕ್ಕೆ ಗುರು ಅಂತ ನಾನು ಹೆಸರಿಟ್ಟಿದ್ದೀನಿ. ಈ ಹಸುವಿಗಿಟ್ಟಾಗೆ ಹಣ್ಣು ಸೇವೆ ಸುಡುಗಾಡೆಲ್ಲ ಮಾಡಿ ಅವನ ಹತ್ರ ಅದರ 20% ಜಾಸ್ತಿ ಲಾಭವನ್ನು ವ್ಯವಹಾರ ಮಾಡ್ತಾ ಇದ್ದೀನಿ. ಈ ವ್ಯವಹಾರಕ್ಕೆ ನನಗೊಂದು ಸೂತ್ರ ಬೇಕು. ಅದಕ್ಕೆ ಆಶ್ರಮ ಅಂದರೆ ಹತ್ರ ಹೆಸರೇನು ಅಂದರೆ ಆನಂದವಾಗಿ ಶ್ರಮ ಪಡುವುದು ಅಲ್ವಾ? ನಮಗೆಲ್ಲ ಐಡೆಂಟಿಟಿ ಬೇಕು. ಆಶ್ರಮಗಳಲ್ಲಿ ಕೆಲಸ ಮಾಡುವ ಮನಸ್ಸಿಲ್ಲ. ಕೈವಲ್ಯ ಬೇಕು, ಇನ್ನೂ ದೊಡ್ಡದು ಕೈವಲ್ಯ ಬೇಕು. ಆದರೆ ಅವನ ಕೆಲಸ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ದೊಡ್ಡದೇ ಕೇಳಿರೋದು. ಈ ಸುಖಗಳ ಲಾಸ್ಟ್ ಎಂಡಿಂಗ್ ಇದೆ, ಅದರ ಹೆಸರು ಆನಂದ ಅಂತ. ಪರ್ಮನೆಂಟ್ ಆಗಿರೋ ಆನಂದ ಸ್ಥಿತಿಯಲ್ಲಿ, ಆನಂದಮಯ ಕೋಶ ನಿಮ್ಮ ದೇಹದಲ್ಲೇ ಇದೆ. ಅನ್ನಮಯ, ಖುಷಿ ಆಯಿತು, ಬೆಳಗ್ಗೆ ಇಡ್ಲಿ ತಿಂದ್ರಿ, ತೃಪ್ತಿ ಆಯಿತು, ಟೆಂಪ್ರವರಿ. ಮತ್ತೆ ಮಧ್ಯಾಹ್ನ ಪುಳಿಯೋಗರೆ ಕೇಳತದೆ ಮನಸ್ಸು. ಈ ಸುಖ ಡಮ್ ಅಂತಲ್ಲಿ. ನೆಕ್ಸ್ಟು ಏನೋ ಒಂದಿಷ್ಟು ನಿಮಗೆ ಖುಷಿಯಾಗುವ ಹಾಡು ವಿಚಾರ ಕೇಳಿದ್ವಿ, ಅದೊಂದಿಷ್ಟು ಖುಷಿ ಆಗ್ತದೆ. ಆಮೇಲೆ ಅಧಿಕಾರ ಬೇಕು ಅಂತ ಕೇಳಿದ್ವಿ, 2 ದಿನ ಅಧಿಕಾರ ಖುಷಿ ಆಗುತ್ತೆ, 3ನೇ ದಿನ ಕಿರಿಕಿರಿಯೂ ಆಗ್ತದೆ. ಯಾಕೆ ಕಿರಿಕಿರಿ? ಅಧಿಕಾರ ಪ್ಲಸ್ ಅಹಂಕಾರ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಗುರುಗಳ ಹತ್ರ ದುಡ್ಡು ಕೇಳಿದ್ರಿ, ಶತ್ರುಗಳು ಜಾಸ್ತಿ ಆಯಿತು. ಮೊನ್ನೆ ಒಂದು ವಿಡಿಯೋ ನೋಡಿದೆ, 20 ಕೋಟಿ ಲಾಟ್ರಿ ಹೊಡೀತಂತೆ ಕೇರಳದಲ್ಲಿರೋ ಒಬ್ಬನಿಗೆ. ಅವನು ಹೇಳ್ದೆ, ನನಗೆ ಈಗ ನೆಂಟರು ಫ್ರೆಂಡ್ಸು ಹೆಂಡತಿಯಲ್ಲೇ ಭಯ ಆಗ್ತಿದೆ, ಯಾವಾಗ ಕೊಲ್ತಾರೆ. ಯಾಕೆ ಸಡನ್ ಅವನ ಲಿಮಿಟ್ ಮೀರಿ 20 ಕೋಟಿ ಸಿಕ್ತವನಿ. ಯಾವುದೋ ಜನ್ಮ ಪುಣ್ಯಶೇಷಕ್ಕೆ ಅದು ಸಿಕ್ಕಿತ್ತು ನೋಡಿ, ಆಪತ್ತಾಯ್ತವನಿ. ಯಾಕೆ ಇದನ್ನು ಹೇಳಿದೆ ಅಂದರೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಯೋಚನೆ ಮಾಡಿ ಕೇಳಿ. ನೀವು ಕೇಳಿದವನು ಕೊಡ್ತಾನೆ. ಅವ ಈಶಾನ ಸರ್ವ ವಿದ್ಯಾನಂ ಈಶ್ವರ ಸರ್ವಭೂತ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಫ್ರಂಟ್ ಆಫ್ ಲಾರ್ಡ್. ಸರ್ವಜ್ಞ, ಸರ್ವಶಕ್ತಿ, ಸರ್ವವ್ಯಾಪಕತ್ವ 3 ಇರ್ತದೆ ಅವನಂತ. ಕೊಟ್ಟ ಮೇಲೆ ಅಳೋ ಪ್ಲಾನ್ ಎಲ್ಲರೂ ಕಂಡ್ರೆ ಅದನ್ನು ಕೇಳಲಿಕ್ಕೆ ಹೋಗಬೇಡಿ, ಕನ್ಸನ್ನಿಂದ ಹೇಳಿ. ನೀವೆಲ್ಲ ಈಗ ದುಃಖ ಪಡ್ತಿರೋದು ನೀವು ಅವನ ಹತ್ರ ಕೇಳಿಸ್ಕೊಂಡಿದ್ದ ವಸ್ತುಗಳಿಂದಾನೆ. ಬರ್ಕೊಡ್ತಿಲ್ಲ. ನೀವೇನನ್ನ ನಿರಂತರ ಅವನ ಹತ್ರ ಕೇಳಿ 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 ಶುರು ಅನ್ಕೊಂಡು ಅದು ಮುದ್ದು ಮದ್ದು, ಈಗ ಚುಚ್ಚು ಮದ್ದು. ಕ್ಷಣ ಕ್ಷಣ ಹಿಂಸೆ ಅನುಭವಿಸ್ತಿರ್ತೀರಿ. ಇದು ಯಾರಿಗೊಂದು ಫೀಲ್, ಈ ಸತ್ಯ ಯಾರಿಗೆ ಅರಿವಾಗಿದೆ ಅಂತ. ಇಲ್ಲ, ಅದು ಒಂದು ಕೈ ಮೇಲೆ ಬರಲಿಲ್ಲಲ್ಲ, ಖುಷಿಲಿದ್ದೀರಿ ಅಂತ. ಭ್ರಾಂತಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೋಹಾತ್ ಬುದ್ಧಿಭ್ರಮಣ, ಭ್ರಮಣಾತ್ ಸ್ಮೃತಿನಾಶ, ವಿಸ್ಮೃತಿ, ವಿಸ್ಮೃತ್ಯಾತ್ ಸ್ಮೃತಿನಾಶ, ಆಮೇಲೆ ವಿನಾಶ. ಯಾಕಿದನ್ನು ಹೇಳಿದೆ? ನಿನ್ನೆದೊಂದು ಕತೆ ಹೇಳಿದ್ನಲ್ಲ, ಆ ಲೇಡಿ ಇವತ್ತು ಅವನು ಅದೇ ತಾಯಿ ಯಾವ ಮಗು ತಾಯಿಯನ್ನು ದೂರ ಮಾಡಿದ್ಲು, ಆ ಮಹಾತಾಯಿ ಇವತ್ತು ಆಸ್ಪತ್ರೆಯಲ್ಲಿ ಅದೇ ಮಗನ ಕೋಮಾ ಸ್ಟೇಜ್ ನೋಡಿ ಅಳ್ತಾ ಇದೆ. ಒಂದು ಕರ್ಮದ ಫಲ. ನೆಕ್ಸ್ಟು ಯಾವ ಮಗುವಿನನ್ನ ಪ್ರಪಂಚಕ್ಕೆ ಬರ್ಲಿಕ್ಕೆ ಬಿಡ್ಲಿಲ್ವೋ ಆ ಮಹನೀಯನಿಗೆ ಅವನ ಮಗುವನ್ನು ನೋಡ್ಲಿಕ್ಕೆ ಆಗ್ತಿಲ್ಲ, 2ನೇ ಲಾಜಿಕ್. ಇದನ್ನು ತಿಳಿರಿ. ಈ ಹೊಟ್ಟೆ ಕಿಚ್ಚು ಮಾಡೋರು, ಇನ್ನೊಬ್ರು ತಲೆ ಮೇಲೆ ನರ್ತನ ಮಾಡೋರು, ಇನ್ನೊಬ್ಬರ ದುಃಖವನ್ನು ಆನಂದ ಪಡೋ ಸೈಕಿಕ್ ಮೆಂಟಾಲಿಟಿ ಇದೆಯಲ್ಲ ನಿಮ್ಮೆಲ್ಲರಲ್ಲೂ, 90 ಭಾಗ ಇದೆ. ಹಾಗಾಗಿ ನೀವು ಸಮಯ ಸಾಧಿಸ್ತಾ ಇರ್ತೀರಿ. ಆ ಸಮಯ ಬರೋ ತನಕ ಕಾಯ್ತಿರ್ತೀರಿ, ಯಾವಾಗ ಇವನು ಕಾಲೆಳಿಬೋದು ಅಂತ. ಅದರ ಮೂಲನೂ ಹೇಳ್ತೀನಿ, ಐಡೆಂಟಿಟಿಯನ್ನು. ಈಗೋ ನನಗೆ ಸಿಗದಿದ್ದು ಇನ್ನೊಬ್ಬರಿಗೂ ಸಿಗಬಾರ್ದು, ಅದರ ಮೇಲಿದ್ದ ವ್ಯಾಮೋಹ. ಅಲ್ಲ ಗುರೂಜಿ, ಇಲ್ಲ ಅದು ಯಾವುದಿಲ್ಲ.
ಅಲ್ಲ ನಿಮ್ಮ ಎದುರುಗಡೆ ಕೂತವರು ಒಂದಿನ ಶವ ಆಗ್ಲಿಕ್ಕೆ ರೆಡಿ ಆದವರು. ಯು ಗೈಸ್ ಆರ್ ನಾಟ್ ದ ಗೆಸ್ಟ್, ಯು ಆರ್ ಆಲ್ ಗೋಸ್ಟ್. ಒನ್ ಡೇ ಯು ಹ್ಯಾವ್ ಟು ಗೋ. ಅಲ್ಲ ನಾನು ಅದಾಗಿದ್ದೆ, ನಾನು ಇದಾಗಿದ್ದೆ, ಆಗಲಿ ಅಪ್ಪ, ನೀನು ಏನೇ ಪ್ರಧಾನಿಯಾಗಿರಿ, ಯಮ ಬಿಡ್ತಾನ ನಿನ್ನನ್ನು ಕೇಳು. ನಮ್ಗೊಂದು ಸಿಂಪಲ್ ಕ್ವಶನ್ ವಾಪಸ್ ಬರುತ್ತೆ. ಇಲ್ಲೇನಾದ್ರು ಐಡೆಂಟಿಟಿ ಹೇಳಿದರೆ ಅವರು ಇದಾದ್ರು, ಅವ್ರ ಹತ್ರ ಇಷ್ಟು ದುಡ್ಡು ಇದ್ದಾಯಿತು. ಸಹಾರಾ ಕಂಪನಿ ಅವನಷ್ಟು ದುಡ್ಡು ನಿನ್ನ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು 0 ಇಲ್ಲ ಅಕೌಂಟಲ್ಲಿ. ಅವನು ಸತ್ತಾಗಲೇ ನಾಯಿಯೂ ಇರಲಿಲ್ಲ ಅವನು ಸತ್ತ. ಒಂದು ಥರದ ಬದುಕಿನ ಎಕ್ಸಾಂಪಲ್. ಅದೇ ಟಾಟಾದವ್ನು ತೀರ್ ಹೋದಾಗ ಎಷ್ಟು ಜನ ಹತ್ರ ವಾಲಂಟಿಯರ್ಲಿ ಸೇವಾ ವೃತ್ತಿಯಿಂದ ಬದುಕಿದ್ದು ಒಂದು ಬದುಕು. ಇಬ್ಬರ ಹತ್ರನೂ ಧನ ಇತ್ತು. ಮನುಷ್ಯನಲ್ಲಿ ಅಶ್ರದ್ಧೆ ಇದ್ದಾಗ ಅವನಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಅಲ್ಲ ಗುರೂಜಿ ಏನು ಮಾಡ್ತಿರೋದು, ನಾನು ಮಾಡ್ತಿರೋದು, ಈಗ ಜ್ಞಾನ ಇಲ್ಲ. ಆರಾಧನೆ ಯಾಕೆ ಮಾಡಬೇಕು, ಆರಾಧನೆ ಮಾಡಿದ್ರಿ ಏನು, ಆರಾಧನೆ ಹೇಗೆ ಮಾಡಿದ್ರಿ ಏನು ಅಂತ. ಇಟ್ ಈಸ್ ದ ವೇ ಫಾರ್ ದ ಕಲೆಕ್ಷನ್ ಆಫ್ ಮನಿ ಆರ್ ಇಟ್ ಈಸ್ ದ ವೇ ಟು ಕಲೆಕ್ಟಿವ್ ಮೈಂಡ್ ಅಂಡ್ ಸೆಲೆಕ್ಟಿವ್ ಐಡಿಯಾಸ್. ಯಾವುದ್ರ ಮೇಲೆ ನಿಮ್ಮ ಆರಾಧನೆ ನಿಂತಿದೆ, ಅವನು ಹೇಳೋ ಆರಾಧನೆ ಕೆರಣ್ಯದು. ಭಗವಂತನ ಅವತಾರದ ವ್ಯಾಪ್ತಿ ಅದು ಏನು ಅಂತ ತಿಳ್ಕೊಳ್ಳೋದು ಒಂದು ಅಧ್ಯಯನ. ಎರಡನೇದು, ಅವನು ಯಾಕಾಗ ಭೂಮಿಗೆ ಬಂದಿದ್ದಾನೆ, ಯಾಕೆ ನಮ್ಮನ್ನೆಲ್ಲ ತಂದಿಲ್ಲಿ ಕೂರಿಸಿದ್ದಾನೆ, ಯಾಕೆ ನಮ್ಮ ನಾಲಿಗೆಯಲ್ಲಿ ಅವನ ಜಪ ಬರೆಸಿದ, ನೀವು ಹೇಳಿದ್ದಲ್ಲ ಅವನು ಬರೆಸಿ, ಯಾಕೆ ನಮ್ಮನ್ನು ಇಷ್ಟು ವ್ಯವಸ್ಥೆ ಒಳಗೆ ಈ ದಿನ ಕೂರಿಸಿ ಜಪ ಮಾಡಿಸ್ತಾ ಇದ್ದಾನೆ, ಅವನಿಗೆ ನಮ್ಮಿಂದ ಏನಾಗಬೇಕು ಅಥವಾ ನಮ್ಮನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದಾನೆ, ಇದು ಚಿಂತನೆ. ಎಲ್ಲರನ್ನು ತಂದು ಬೆಂಗಳೂರಲ್ಲಿ ಇರೋನೆಲ್ಲ ತಂದು ಇಲ್ಲಿ ಕೂರಿಸ್ಲಿಲ್ಲ. ಇಷ್ಟೇ ಜನ ಎತ್ಕೊಂಡ್ಬಂದು ಕೂರಿಸಿದೆ. ನೀವು ಬಂದಿದ್ದಲ್ಲ, ಬರ್ಕೊಡ್ತೀನಿ. ತಿರುಮಲದ ಬಾಗಿಲಿಗೆ, ರಾಯರ ಬಾಗಿಲಿಗೆ, ಭಗವಾನ್ರ ಬಾಗಿಲಿಗೆಲ್ಲ ನೀವು ಅನ್ಕೊಂಡು ಬರ್ಲಿಕ್ಕೆ ಅದು ವಿಸಿಟಿಂಗ್ ಕಾರ್ಡು ಅಲ್ಲ. ಅಲ್ಲಿ ನಿಮಗೆ 100 ರೂಪಾಯಿ ಒಣಗಿದ ನೋಟ್ ವರ್ಕು ಆಗಲ್ಲ. ಅದರ ಬಾರ್ಡರ್ ಹೇಳ್ತೀನಿ, ಪಾಕಿಸ್ತಾನದ ಬಾರ್ಡ್ರು, ಚೀನಾದ ಬಾರ್ಡ್ರು, ನಿಮ್ಮ ದೇಶದ ಬಾರ್ಡ್ರು ದಾಟಿದ ಮೇಲೆ 100 ರೂಪಾಯಿಗೆ ಬೆಲೆ ಇಲ್ಲ. ಅಲ್ಲಿ ಬೆಲೆ ಇರೋದು ಯಾವುದಕ್ಕಾಗಾದ್ರೆ ಬಿಲ್ವಕ್ಕೆ ಬೆಲೆ ಕೈಲಾಸದಲ್ಲುಂಟು. ತುಳಸಿ ಅಂದರೆ ಪ್ಯೂರಿಟಿ, ಬಿಲ್ವ ಅಂದರೆ ವೈರಾಗ್ಯ, ಅಗ್ನಿ. ಅದು ಅಗ್ನಿಗೆ ಬೆಲೆ ಶಿವನ ಹತ್ರ, ಪ್ಯೂರಿಟಿಗೆ ಬೆಲೆ ವಿಷ್ಣು ಹತ್ರ. ಕಮಲ ಅಂದರೆ ಸಹಸ್ರಾರ ಚಕ್ರ, ಅದರಿಂದ ಗುರುಗಳನ್ನು ಅರ್ಚನೆ ಅಥವಾ ಯಾವುದೋ ದೇವತಾ ಅರ್ಚನೆ ಮಾಡಿದಾಗ ಆ ಕಲ್ಲರು ನಿಮ್ಮ ದೇಹದಲ್ಲಿರೋ ಸಹಸ್ರಾರ ಕಮಲವನ್ನು ಅರಳಿಸುತ್ತೆ. ಅದು ಕೆರಳಿದ್ದಕ್ಕೆ ನೀವು ಹಿಂಗಿರೋದು, ಮುಗಿದ್ದಲ್ಲ. ಇನ್ನು ನೆಕ್ಸ್ಟ್ ಕಲ್ಲರ್ ನೀಲಿ, ಆಜ್ಞಾಚಕ್ರ ನೀಲಿ. ಬ್ಲೂ ಕಲರ್ ಪುಷ್ಪದಿಂದ ಭಗವಂತನ ಅರ್ಚನೆ ಮಾಡಿದಾಗ ಈ ಜಾಗ ಆಕ್ಟಿವ್ ಆಗ್ತದೆ. ಹಾಗೆ 7 ಕಲ್ಲರ್ ಉಂಟು. ಅದರಲ್ಲಿ ಇನ್ನೊಂದು ಕೆಂಪು ಕಲ್ಲರ್ ಒಂದುಂಟು, ಕಡಗಲು ಅಥವಾ ಏನದು ಕೇಪಳ, ಮೂಲಾಧಾರ ಚಕ್ರ, ಗಣಪತಿಯ ಹೆಸರು. ಶ್ಲೋಕ ಅಥರ್ವಶೇಷ ಹೇಳ್ತದೆ ರಕ್ತವರ್ಣ. ಅದರಿಂದ ದೇವರನ್ನ ಅರ್ಚನೆ ಮಾಡಿದಾಗ ಆ ಚಕ್ರ ಆಕ್ಟಿವ್ ಆಗುತ್ತೆ. ಯಾರಿಗೆ ಈ ಧ್ಯಾನ ಪಾಸಿಬಿಲಿಟಿ ಇಲ್ಲ, ಪುಷ್ಪಾರ್ಚನೆ ಮೂಲಕ ಅವನಿಗೆ ಸಿಗ್ಲಿ. ಅದೇ ರಿಸಲ್ಟ್ ಇದು ಕೊಡುತ್ತೆ ಮಾಡುವಾಗ ಮಾಡಿದ್ರೆ. ಅದಾಗಲಿಲ್ಲ, ಶ್ಲೋಕ ಪುರುಷ ಸೂಕ್ತ 7 ಚಕ್ರವನ್ನು ಆಕ್ಟಿವೇಟ್ ಮಾಡ್ತದೆ ಒಂದೇ ಶ್ಲೋಕ. ಸೊ ಹಾಗಾಗಿ ಈ ಅರ್ಧ ಗಂಟೆ ಆರಾಧನೆ ಮಾಡುತ್ತಾ ನಿಮ್ಮ ಆರಾಧ್ಯ ಅಂತ ನಾನು ಹೇಳಿದ್ದೀರಿ, ಮನಸ್ಸು ಅದರ ಕಡೆ ಇಡಿ. ತಲೆಯಲ್ಲಿ ಹತ್ತಿ ಯೋಚನೆ ಅದನ್ನ ಇಲ್ಲಿಂದ ಬಿಟ್ಟ ಮೇಲೆ ಮತ್ತದೇ ವಾಪಸ್ ಬರೋದು. ಗುರೂಜಿ ನೀವು ಹೇಳ್ತೀರಿ ಯೋಚನೆ ಮಾಡೋದು ಬಿಡಿ, ಯೋಚನೆ ಮಾಡು. ಆಯ್ತು, ನೀವು ಇಷ್ಟು ದಿನ ಯೋಚನೆ ಮಾಡಿದ್ರಿ, ಸಾಧಿಸಿದ್ದೇನು? ಲಾಸ್ಟ್ ಇಂಪ್ಯಾಕ್ಟ್ ಹೇಳ, ಒಂದು ಕಾಯಿಲೆ, ಒಂದು ಸ್ಟ್ರೆಸ್ಸು. ಆ ಸ್ಟ್ರೆಸ್ಸಿಂದ ಮನೇಲಿ ಗಲಾಟೆ, ತಾನೂ ಹುಚ್ಚಿಡಿಸ್ಕೊಂಡು ಪಕ್ಕದವರಿಗೂ ಹುಚ್ಚಿಡಿಸಿ ಊರಿಗೂ ಹುಚ್ಚಿಡಿಸಿದ ಮಹಾ ಸಾಧನೆಯನ್ನು ಇಷ್ಟು ವರ್ಷ ಮನೇಲಿ ಸ್ಟ್ರೆಸ್ಸಿಂದ ಮಾಡಿದ್ದೀರಿ. ಈ ಸತ್ಯ ಯಾರಿಗೆ ಗೊತ್ತಾಗಿದೆ? ಕಾಮನ್ ಸೆನ್ಸ್ ಇದು.